ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಅನುಭವ ಮಂಟಪದ ಮೂಲಕ ಸರ್ವ ಸಮಾನತೆಗಾಗಿ, ಸಕಲ ಜೀವಾತ್ಮರ ದೇಶಿಗಾಗಿ ಜಂಗಮವೇ ಲಿಂಗ, ಲಿಂಗವೇ ಜಂಗಮ, ಜೀವಗಳಲ್ಲಿ ಶಿವನನ್ನು ಕಾಣುವ ಒಂದು ಈ ಜಗತ್ತಿಗೆ ಸತ್ಯವನ್ನು ತಿಳಿಸುವ ಸಲುವಾಗಿ ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನುಡಿಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು, ಅನುಭವ ಮಂಟಪ, ಶರಣರ ನಾಡು, ಬಸವ ಕಲ್ಯಾಣದಿಂದ ಇಡೀ ಭಾರತ ಅಷ್ಟೆಲ್ಲ ಜಗತ್ತಿನ ಮಾನವ ಲೋಕಕ್ಕೆ ಶರಣರ ನಾಡು ಬಸವ ಕಲ್ಯಾಣದಿಂದ ಈ ಬಸವ ಭೂಮಿಯಿಂದ ಸರ್ವರಿಗೂ ಶರಣು. ಈ ಶರಣು ಎಂಬ ಶಬ್ದ, ಶರಣು ಶರಣಾರ್ಥಿ, ಇದು ನಾವು ಪ್ರತಿಯೊಬ್ಬರು ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು. ಅಂತರಂಗದ ದೇವನ ಸಾಕ್ಷಿಯಾಗಿ ಬದುಕ್ತಕ್ಕಂಥ ನಮ್ಮ ಶರಣರು ಶರಣು ಎಂದು ಹೇಳಿದ್ದಾರೆ. ಜೀವಗಳಲ್ಲಿ ಶಿವನನ್ನು ಕಾಣುವುದಕ್ಕಾಗಿಯೇ ಶರಣು ಶರಣಾರ್ಥಿ ಎಂದು ಈ ಶಬ್ದ ಇಡೀ ಜಗತ್ತದಲ್ಲಿ ಕೊಟ್ಟಿದ್ದು. ಬಸವನಾಡು, ಬಸವ ಕಲ್ಯಾಣ, ಅನುಭವ ಮಂಟಪ, ಎಲ್ಲ ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ. ಈ ಧರ್ಮವನ್ನು ಬಹಳ ಸರಳವಾಗಿಯೇ ಇದೆ. ನಮ್ಮೊಳಗಿರ್ತಕ್ಕಂಥ ಅಜ್ಞಾನದ ಕಸವನ್ನು ತೆಗೆದುಹಾಕಲು ಅನುಭವ ಮಂಟಪದ ಆಡುವ ಭಾಷೆ, ಕನ್ನಡದ ವಚನಗಳು ನಾವು ಪ್ರತಿಯೊಬ್ಬರು ಓದಿ ಅರ್ಥ ಮಾಡಿಕೊಂಡಿದ್ದೇ ಆದರೆ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಅನೇಕ ಭ್ರಷ್ಟಾಚಾರ, ಸುಳ್ಳು, ಗೊಳ್ಳು, ಹೊಳ್ಳು, ಪೊಳ್ಳು ಎಲ್ಲವನ್ನು ಬಿಟ್ಟು ಎಲ್ಲರಲ್ಲಿ ನಾನು, ನನ್ನಲ್ಲಿ ಎಲ್ಲರೂ ಎಂದು ಬದುಕನ್ನು ಕೊಟ್ಟಿದ್ದಾರೆ ಅನುಭವ ಮಂಟಪದ ಅಣ್ಣ ಬಸವಣ್ಣನವರು ಮತ್ತು ಶರಣರು. ಅಂತಹ ಶರಣರ ವಿಚಾರಗಳನ್ನು ನಾವು ಪ್ರತಿಯೊಬ್ಬರು ವಚನಗಳನ್ನು ಓದೋಣ, ಅರ್ಥ ಮಾಡಿಕೊಳ್ಳೋಣ. ಜೀವನದಲ್ಲಿ ಸ್ವಲ್ಪ ಆದರೂ ಆಚರಣೆ ಮಾಡೋದರ ಮೂಲಕ ಸಮಾಜ ನಿರ್ಮಾಣ, ಎಲ್ಲರೂ ಕೂಡಿ ಈ ಭಾರತ ದೇಶದಲ್ಲಿರ್ತಕ್ಕಂತಹ ನಿರುದ್ಯೋಗ, ಬಡತನ, ಅನಾರೋಗ್ಯ, ಜಾತೀಯತೆ, ಮೇಲು ಕೀಳು ಎಲ್ಲ ಕಸವನ್ನು ತೆಗೆದುಹಾಕಿ ನಮಗೆ ಶರಣರು ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಆಚರಣೆಯ ಧರ್ಮ ಕೊಟ್ಟಿದ್ದು ಲಿಂಗ ಆಯತ ಧರ್ಮ. ಇವಾಗ ಮಹಾತ್ಮ ಬಸವಣ್ಣನವರ ಒಂದು ವಚನ. ಶ್ವಾನಜ್ಞಾನ, ಗಜಜ್ಞಾನ, ಕೂಕಟ ಜ್ಞಾನವೆಂಬ ಈ ಜ್ಞಾನಾತ್ರಯಗಳು ಏನಾದವು? ಕೂಡಲ ಸಂಗಮ ದೇವ, ನಿಮ್ಮ ಅರಿಯದ ಜ್ಞಾನವೆಲ್ಲ ಅಜ್ಞಾನ ನೋಡ. ಈ ಒಂದೇ ಒಂದು ವಚನದಲ್ಲಿ 3 ಪ್ರಾಣಿಗಳ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಒಂದು ನಾಯಿ, ಒಂದು ಆನೆ, ಒಂದು ಕೋಳಿ. ಈ 3 ಪ್ರಾಣಿಗಳು ಅವು ತಮ್ಮ ಒಂದೇ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತವೆ. ಆದರೆ ಒಂದು ಹೊಸ ಜಗತ್ತನ್ನು ಸೃಷ್ಟಿ ಮಾಡಲು ಅವುಗಳಿಗೆ ಬರುವುದಿಲ್ಲ. ಮಾನವ ಇವತ್ತು ಆಕಾಶದಲ್ಲಿ ಹಾರುವುದನ್ನು ಕಲಿತಿದ್ದಾನೆ, ನೀರಿನಲ್ಲಿ ತೇಲುವುದನ್ನು ಕಲಿತಿದ್ದಾನೆ. ಇಲ್ಲಿಂದೇ ನಾವು ಇಡೀ ಜಗತ್ತ ತುಂಬ ಮಾತಾಡ್ತಕ್ಕಂಥ ಒಂದು ಮೊಬೈಲ್ಗಳನ್ನು ಕಂಡುಹಿಡಿದಿದ್ದಾನೆ. ಅನೇಕ
ವಾಹನಗಳು, ಅನೇಕ ಮಷಿನರಿಗಳನ್ನು ಕಂಡುಹಿಡಿದಿದ್ದಾನೆ ಮಾನವ. ಅಂದರೆ ಈ ಮಾನವನ ಒಳಗಡೆ ಅಂತಹ ಒಂದು ಜ್ಞಾನಶಕ್ತಿ ಇದೆ. ಆದರೆ ನಿಜವಾಗಿರ್ತಕ್ಕಂಥ ಸೃಷ್ಟಿಕರ್ತನ ಜ್ಞಾನವನ್ನು ಇಡೀ ಜಗತ್ತಿನಲ್ಲಿ ಯಾರಾದರೂ ಕೊಟ್ಟಿದ್ದೇ ಆದರೆ ಅದು ಬಸವ ಕಲ್ಯಾಣದ ಬಸವಾದಿ ಶರಣ ಎಂದು ಹೇಳಲು ನಾವು ಹೆಮ್ಮೆ ಪಡುತ್ತೇವೆ. ನಿಮ್ಮ ಅರಿಯದ ಜ್ಞಾನವೆಲ್ಲ ಅಜ್ಞಾನ. ಇನ್ನೆಲ್ಲ ಸಾಧನೆ ಮಾಡಬಹುದು, ಆದರೆ ನಮ್ಮ ಒಳಗಡೆ ಸೃಷ್ಟಿಕರ್ತ ಇದ್ದಾನೆ. ಈ ಸೃಷ್ಟಿಕರ್ತನ ಮುಖಾಂತರ ನಾವು ಇಷ್ಟೆಲ್ಲವನ್ನು ಮಾಡ್ತಾ ಇದ್ದೀವಲ್ಲ, ಇದಕ್ಕೆ ಕಾರಣಿಕ ದೇಹವೆಂಬ ದೇವಸ್ಥಾನದೊಳಗಿರ್ತಕ್ಕಂತಹ ಜಗದೀಶನೇ ಕಾರಣಿಕ. ಈ ಸತ್ಯವನ್ನು ಅವತ್ತು 12ನೇ ಶತಮಾನದಲ್ಲಿ ಎಲ್ಲ ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು ಎನ್ನೆಲ್ಲರನ್ನು ವಚನಗಳ ಮೂಲಕ ತಿಳಿಸಿದ್ದಾರೆ. ಅಂತಹ ಶರಣರಿಗೆ ನಾವು ಇವತ್ತು ಅವರ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳೋಣ, ಅವರ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ, ಆ ವಿಚಾರಗಳು ಉಳಿಸೋಣ, ಬೆಳೆಸೋಣ, ಜೀವದಲ್ಲಿ ಜೀವವನ್ನು ಇರುವವರೆಗೆ ಎಂದು ಹೇಳುತ್ತಾ ಇನ್ನೊಂದು ಬಸವಣ್ಣನವರ ವಚನ. ಕುರಿಯ ಹಿಂಡು ಕಬ್ಬಿನ ಉಲಿವ ತೋಟವ ಹೊಕ್ಕು, ತೆರನ ನರಿಯದೆ ತನಿ ರಸದ ಹೊರಗಣ ಎಲೆಯನ್ನೇ ಮೇದವು. ನಿಮ್ಮ ಅರಿತ ಮದಕರಿಯಲ್ಲದೆ ಕುರಿ ಬಲ್ಲುದೇ ಕೂಡಲ ಸಂಗಮ ದೇವ. ಎಷ್ಟೊಂದು ಉದಾಹರಣೆಗಳನ್ನು ಕೊಟ್ಟು ತಿಳಿಸಿದಾರಲ್ಲ ಈ ದೇವರ ಕಲ್ಪನೆ ಬಗ್ಗೆ. ಕುರಿಗಳು ಕಬ್ಬಿನ ತೋಟದಲ್ಲಿ ಹೋದಾಗ ಆ ಕಬ್ಬಿನ ಒಳಗಿರ್ತಕ್ಕಂಥ ಸಿಹಿಯನ್ನು ಅವಕ್ಕೆ ಗೊತ್ತಾಗುವುದಿಲ್ಲ. ಕಾರಣ ಆ ಕುರಿಗಳು ಬರೀ ಎಲೆಗಳನ್ನು ತಿನ್ನುತ್ತಾ ಹೋಗುತ್ತವೆ. ಅದೇ ಕಬ್ಬಿನ ತೋಟದಲ್ಲಿ ಆನೆ ಹೋದಾಗ ಆನೆ ಪೂರ್ತಿ ಕಬ್ಬು ಮತ್ತು ಎಲೆ ಎಲ್ಲವನ್ನು ತಿಂದು ಬಿಡುತ್ತವೆ. ಆದರೆ ಆ ಕಬ್ಬಿನ ಒಳಗೆ ಇರತಕ್ಕಂಥ ಸಿಹಿಯನ್ನು ಆನೆಗೆ ಗೊತ್ತಾಯಿತು ಹೊರತು ಕುರಿಗಳಿಗೆ ಗೊತ್ತಾಗಿಲ್ಲ. ಈ ಉದಾಹರಣೆ ಯಾಕೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತು ಭಾರತೀಯರಾದ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಎಲ್ಲ ಹೊರಗಡೆ 33 ಕೋಟಿ ಹಲವು ದೈವಗಳು ಸೃಷ್ಟಿಸಿ ಇವತ್ತು ಮಾನವರೆಲ್ಲರನ್ನು ಒಡೆದು ಆಡ್ತಕ್ಕಂಥವ್ರು ಇದೆಲ್ಲ ಬಿಡಬೇಕು. ಬಸವಣ್ಣನ ಅನುಭವ ಮಂಟಪದ ವಿಚಾರಗಳನ್ನು, ವಚನಗಳನ್ನು ಓದಬೇಕಂಥೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ. ಇನ್ನೊಂದು ಬಸವಣ್ಣನವರ ವಚನ. ಹಾವಿನ ಡೊಂಕ ಹುತ್ತಕ್ಕೆ ಸಶಿನ, ನದಿಯ ಡೊಂಕ ಸಮುದ್ರಕ್ಕೆ ಸಶಿನ. ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಶಿನ, ಲಿಂಗಕ್ಕೆ ಸಶಿನ. ಈ ವಚನ ಏನು ಹೇಳಿಕೊಡ್ತಂದರೆ, ನಮಗೆ ಬಸವಾದಿ ಶರಣರು ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ಇಷ್ಟಲಿಂಗ, ರುದ್ರಾಕ್ಷಿಯನ್ನು ಕೊಟ್ಟಿದ್ದಾರೆ. ಅಷ್ಟಾವರಣ, ಪಂಚ ಆಚಾರ, ಶಟಸ್ಥಲ ಇವುಗಳ ಮೂಲಕ ನಾವು ನಮ್ಮ ದೇಹದೊಳಗೆ ಇರ್ತಕ್ಕಂಥ ದೇವನ ಜೊತೆ ಒಂದಾಗುವುದನ್ನು ಕಲಿಸಿದಾರಲ್ಲ. ಇದು ಜಗತ್ತಿಗೆ ಒಂದು ವೈಜ್ಞಾನಿಕ, ವೈಚಾರಿಕ ಸತ್ಯವಾಗಿರ್ತಕ್ಕಂತಹ ಧರ್ಮ, ಲಿಂಗ, ಆಯತ ಧರ್ಮ. ಆದ್ದರಿಂದ ಈ ಹಾವುಗಳು ಎಲ್ಲ ಕಡೆ ತಿರುಗುತ್ತವೆ, ಆದರೆ ಕೊನೆಯಲ್ಲಿ ಆ ಹುತ್ತಿನೊಳಗೆ ಹೋಗಿ ಸೇರಿಕೊಳ್ತವೆ. ಈ ನದಿಗಳು, ಎಲ್ಲ ನದಿಗಳು ಕೂಡಿ ಸಮುದ್ರಕ್ಕೆ ಸೇರುತ್ತವೆ. ಅದೇ ರೀತಿ ನಮ್ಮ ಎಲ್ಲರ ಮನಸ್ಸನ್ನು ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಈ ವಚನದ ಭಾವಾರ್ಥ ಏನು ಹೇಳಿಕೊಡ್ತೇವೆ ಅಂದರೆ, ಎಲ್ಲರ ದೇವರು ಎಲ್ಲರ ಒಳಗೆ ಇದ್ದಾನೆ. ಅಂತರಂಗ ಮತ್ತು ಬಹಿರಂಗದಲ್ಲಿ ಶುದ್ಧಿಯನ್ನಾಗಿಟ್ಟುಕೊಂಡು ನಿಮ್ಮ ಅರಿವೇ ನಿಮಗೆ ಗುರು, ನಿಮ್ಮ ದೇಹವೇ ನಿಮಗೆ ದೇವಾಲಯ, ಕಾಯಕವೇ ಕೈಲಾಸ ಎಂದು ಹೇಳಿದ್ದು ಸುಳ್ಳಿದೆನಾ? ಯಾರಾದರೂ ಆತ್ಮ ಅವಲೋಕನ ಮಾಡಿಕೊಳ್ಳಿರಣ್ಣ. ಮನುಷ್ಯರಲ್ಲಿ ನಮ್ಮ ಮನಸ್ಸು ಹೇಗಿದೆ ಅಂದರೆ, ಕೊಂಬೆಯ ಮೇಲಣ ಮರಕಟ್ಟನಂತೆ ಇದೆ. ಮನಸ್ಸು ಏನೆಲ್ಲ ಚಂಚಲ ಮನಸ್ಸಿದೆ, ನಾನು ಕೂಡ ಒಪ್ಕೊಳ್ತೇನೆ. ಆದರೆ ಇದರಿಂದ ಅನೇಕ ಹಾನಿಗಳನ್ನು ನಾವು ಮಾಡಿಕೊಳ್ಳಬಹುದು. ಈ ಮನಸ್ಸುಗಳನ್ನು ಜೋಡಿಸುವ ಸಲುವಾಗಿ ಈ ಬಸವಣ್ಣನವರ ವಚನಗಳು ಬಹಳ ಇವತ್ತಿನ ದಿವಸ ಅವಶ್ಯಕತೆ ಇವೆ. ಈ ವಿಚಾರವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಬದುಕಿದೆ ಆದರೆ ಈ ದೇಶದಲ್ಲಿರ್ತಕ್ಕಂತಹ ಕಳ್ಳ, ಸುಳ್ಳ, ಮೋಸ, ವಂಚನೆ, ಕೊಲೆ, ಸುಲಿಗೆ, ಭ್ರಷ್ಟಾಚಾರ
ಎಲ್ಲವನ್ನು ತಡೆಗಟ್ಟಲು ಬರುತ್ತದೆ ಎಂದು ಈ ಮೂಲಕ ನಾನು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ, ತಮ್ಮೆಲ್ಲರೂ ನಿಜಕ್ಕೂ ನನಗೂ ಕೂಡ ವಚನಗಳನ್ನು ಮೊದಲು ಗೊತ್ತಿದ್ದಿಲ್ಲ, ಹೀಗೆ ಆತ್ಮಸಾಕ್ಷಿಯಿಂದ ನಡೆದುಕೊಳ್ಳುವ ಬದಲಾಗಿ ಈ ಮಾನವ ನಿರ್ಮಿತ ದೈವಗಳಲ್ಲಿಯೇ ದೇವರಿದ್ದಾನೆ ಅಂಥೇಳಿ ನಾವು ಅರಿಯಲಾರದೆ ಮಾಡಿರ್ತಕ್ಕಂಥ ಅಜ್ಞಾನದಿಂದ ನಾವು ಕೂಡ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ. ಆವಾಗ ಈಗ ಆದಷ್ಟು ಮಟ್ಟಿಗೆ ಈ ಒಳಗೊಬ್ಬ ನೋಡ್ತಕ್ಕಂಥ ಜಗದೀಶ ಇದ್ದಾನಲ್ಲಪ್ಪ, ಆದ್ದರಿಂದ ಮನಸ್ಸಾಕ್ಷಿಯಿಂದ ಇದ್ದ ಹಾಗೆ ಬದುಕೋಣ ಅಂತಕ್ಕಂಥ ಒಂದು ಆತ್ಮಬಲ ನಮ್ಮಲ್ಲಿ ಬಂದಿದೆ. ಅದಕ್ಕೆ ಮುಖ್ಯ ಕಾರಣ ಅನುಭವ ಮಂಟಪ ಬಸವಾದಿ ಶರಣರು ಕಟ್ಟಿರ್ತಕ್ಕಂಥ ಇಷ್ಟಲಿಂಗದ ಮೂಲಕ ಲಿಂಗ ಆಯತ ಧರ್ಮದಿಂದ ನಮ್ಮ ಜೀವನ ಬದಲಾವಣೆ ಆಗ್ತಾಯಿದೆ. ನಾವೆಲ್ಲರೂ ಕೂಡಿ ಬದಲಾವಣೆ ಮಾಡಿಕೊಳ್ಳೋಣ ಎಂದು ವಿನಂತಿಸಿಕೊಳ್ತಾ, ತಮ್ಮೆಲ್ಲರಿಗೂ ಈ ವಚನದ ವಿಡಿಯೋ ಸರಿ ಅನಿಸಿದರೆ ತಾವು ಕೂಡ ವಚನ ಗ್ರಂಥವನ್ನು ದಿನನಿತ್ಯ ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ಅರ್ಥ ಮಾಡಿಕೊಂಡ ನಂತರ ಎಷ್ಟಾದರೂ ಜೀವನದಲ್ಲಿ ಬದಲಾವಣೆ ಬಂದೇ ಬರುತ್ತದೆ ಅಂತೇಳಿ ನಾನು ಈ ಗ್ಯಾರಂಟಿಯಲ್ಲಿ ಹೇಳ್ತಾ, 150 ಕೋಟಿ ಜನಸಂಖ್ಯೆಯುಳ್ಳ ಭಾರತೀಯರಿಗೆ ಇಂತಹ ವಿಚಾರಗಳನ್ನು ತಲುಪಲಿ ಅಂಥೇಳಿ ಕಳೆದ 26 ವರ್ಷಗಳಿಂದ ಸಾವಿರಾರು ಕಡೆ ಹಳ್ಳಿಗಳಲ್ಲಿ ನಾವೆಲ್ಲ ಪ್ರಚಾರ ಮಾಡ್ಕೊಳ್ತಾ ಬಂದಿದ್ದೀವಿ. ನಮ್ಮಂತೆ ಎಲ್ಲರೂ ಬದುಕಲೆಪ್ಪ, ಎಲ್ಲರಂತೆ ನಾವು ಬದುಕೋಣ, ಜೀವಗಳಲ್ಲಿ ದೇವನನ್ನು ಕಾಣೋಣ. ದಯವೇ ಧರ್ಮದ ಮೂಲ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂದು ಬಸವಣ್ಣನವರು ಹೇಳಿದ್ದು ನಿಜಕ್ಕೂ ಎಷ್ಟು ಸೂರ್ಯನ ಬೆಳಕು ಸತ್ಯ ಇದೆಯಲ್ಲ, ಅಷ್ಟು ವಚನಗಳು ಸತ್ಯ ಇವೆ. 23 ಭಾಷೆಯಲ್ಲಿ ವಚನಗಳು ಸಿಗುತ್ತವೆ, ಓದಿರಿ, ಅರ್ಥ ಮಾಡಿಕೊಳ್ಳಿರಿ ಎಂದು ವಿನಂತಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.